ದುದ್ದ ಪಂಚಾಯಿತಿಯಲ್ಲಿ ದುದ್ದ ಸರ್ಕಲಲ್ಲಿ ನಾವು ಈ ಕಾರ್ಯಕ್ರಮನ ಏನು ಪಂಚಾಯಿತಿ ಕಾರ್ಯಕ್ರಮನ ಏನು ಶಾರ್ಟಾಗಿ ಹೇಳ್ಬೇಕಂತ ಹೇಳಿದ್ರೆ ಸರ್ಕಾರಿ ಸೇವೆಗಳನ್ನು ಮನೆ ಬಾಗಿಲಿಗೆ ತಗೊಂಡೋಗಿ ಅವ್ರಿಗೆ ಕೊಡಬೇಕಂತ ಈ ಒಂದು ಕಾರ್ಯಕ್ರಮ ರೂಪಿಸಿದ್ದೀವಿ. ಇದಾಗಲೇ ಇದು 7ನೇ ಪಂಚಾಯಿತಿ ನಾವು ಮಾಡ್ತಿರೋಂಥದ್ದು. ಈ ಹೋಬಳಿಯಲ್ಲಿ ದುದ್ದ ಹೋಬಳಿಯಲ್ಲಿ ಚಂದಗಾಲಲ್ಲಿ ಒಂದು ಮುಗಿಸಿದ್ವಿ. ಇದು 2ನೇ ಪಂಚಾಯಿತಿ ನಾವು ಈ ಹೋಬಳಿಯಲ್ಲಿ ತಗೊಂಡಿರೋಂಥದ್ದು. ಇದು ಸಮಸ್ಯೆಗಳು ಈಗ ಅಲ್ಲಿ ಕೂತ್ಕೊಂಡು ನಾವು ಅಪ್ಲಿಕೇಶನ್ ಇಸ್ಕೋಬೇಕಾದ್ರೆ ಮೆಜಾರಿಟಿ ಸಮಸ್ಯೆಗಳು ಬರ್ತಿದ್ದಿದ್ದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಮಸ್ಯೆಗಳು. ಇನ್ನೊಂದು ಸ್ವಲ್ಪ ಜಾಸ್ತಿ ಇನ್ನೊಂದು ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಯಾವುದು ಜಾಸ್ತಿ ಸಮಸ್ಯೆ ಅಂತ ಹೇಳಿದ್ರೆ ಪಂಚಾಯಿತಿ ಆದಮೇಲೆ KEB ಈ ಥರ, ಆಮೇಲೆ ನೀರಾವರಿ ಸಮಸ್ಯೆಗಳು, ಈ ಎಲ್ಲ ಡಿಪಾರ್ಟ್ಮೆಂಟ್ದು ಸಮಸ್ಯೆಗಳನ್ನ ಜನರು ನಮ್ಮ ಹತ್ರ ದಿನನಿತ್ಯ ತರ್ತಾಯಿದ್ರು. ಅದನ್ನು ನಾವುಗಳು ಅಲ್ಲಿ ಬರೋದು ಬೇಡ, ನಾವೇ ನಿಮ್ಮ ಹತ್ರ ಬರ್ತೀವಿ ಅಂತಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ಅವರು ಇಲ್ಲೇ ಬಂದು ಕೆಲಸ ಮಾಡೋಂಗೆ ಮಾಡಿದ್ವಿ. ಈ ಕೆಲಸ ಮಾಡೋಕ್ಕೆ ಇವತ್ತು ಶುರು ಮಾಡಿದ್ದೀವಿ. ಆದರೆ ಈ ಕೆಲಸ ಆಗಲೇ 10 ದಿನದಿಂದನೇ ಶುರುವಾಗಿದೆ. 10 ದಿನದಿಂದ ಪ್ರತಿ ಮನೆಗೂ ಈಗ ಒಂದು ಟೀಮ್ ಮಾಡಿದ್ವಿ. ಅಂಗನವಾಡಿಯವರು 8 ಟೀಮ್ ಮಾಡಿದ್ದೀವಿ. 8 ಟೀಮು ಕಳೆದ 10 ದಿನಗಳಿಂದ ಪ್ರತಿ ಮನೆಗೂ ಹೋಗಿ ಸರ್ವೆ ಮಾಡ್ಕೊಂಡು ಬಂದಿದ್ದಾರೆ. ಏನು ಸಮಸ್ಯೆಗಳಿದೆ ಅಂತ. ಅದಕ್ಕೆ ನಾವೇ ಒಂದು ಮೊಬೈಲ್ ಆ್ಯಪ್ನ ಡೆವಲಪ್ ಮಾಡಿದ್ದೀವಿ. ಆ ಮೊಬೈಲ್ ಆ್ಯಪಲ್ಲಿ ನಾವು ಏನು ಮಾಡಿದ್ದೀವಿ, ವೋಟರ್ ID-ನ ಲೋಡ್ ಮಾಡಿದ್ದೀವಿ. ಪ್ರತಿಯೊಬ್ಬರು ಈಗ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಮತ್ತು ಏನು ಪಶು ಸಖಿಯರು ಇವನ್ನೆಲ್ಲ ಒಂದು ಟೀಮ್ ಮಾಡಿ ಪಂಚಾಯತಿಯಿಂದ ಬಿಲ್ ಕಲೆಕ್ಟರು, VAಗಳು ಇವನ್ನೆಲ್ಲ ಕಳಿಸಿದ್ದೀವಿ. ಇದರಲ್ಲಿ ನಾವು ಅವ್ರಿಗೆ ಎಡಿಟ್ ಆಪ್ಷನ್ ಕೊಟ್ಟಿರ್ತೀವಿ. ಅವ್ರ ಇಡೀ ಮನೆಯ ಸಮಸ್ಯೆಗಳೇನಿದೆ, ಯಾವ್ಯಾವ ಡಿಪಾರ್ಟ್ಮೆಂಟು ಸಮಸ್ಯೆಗಳು, ಅವ್ರ ಆಸ್ತಿಗಳು ಎಷ್ಟಿದೆ, ಅವರು ಏನು ಕೆಲಸ ಮಾಡ್ತಾರೆ, ಎಷ್ಟು ಜನ ಮಕ್ಕಳಿದ್ದಾರೆ, ಮತ್ತು ಅವರ ಏನು ವ್ಯವಸಾಯ ಮಾಡ್ತಾರೆ, ನೀರಿನ ಸವಲತ್ತು ಏನಿದೆ, ಎಲ್ಲ ಥರದ ಮಾಹಿತಿಗಳನ್ನು ನಾವು ತಗೊಂಡು ನಾವೇನು ಪ್ರತಿ ಡಿಪಾರ್ಟ್ಮೆಂಟ್ಗೂ ನಾವು ಕಳಿಸ್ತಾ ಇದ್ದೀವಿ ಏನು ಸಮಸ್ಯೆಗಳಿದೆ ಯಾರ್ಯಾರ ಮನೆಯಲ್ಲಿ ಅಂತ. ಈ ಊರಲ್ಲಿ ಈ ಪಂಚಾಯಿತಿಯಲ್ಲಿ 1310 ಮನೆಗಳಿದೆ. 1310 ಮನೆಯಲ್ಲಿ ಸುಮಾರು 90% ಸರ್ವೆ ಮುಗಿಸಿ ಈಗ ನಮಗೆ ಡೇಟಾ ಕೊಟ್ಟಿದ್ದಾರೆ. 10% ಈ ದುದ್ದ ಗ್ರಾಮದ ಮುಗ್ದಿಲ್ಲ, ಅದನ್ನು ಮಾಡ್ತಾಯಿದ್ದಾರೆ. ಇದಕ್ಕೆ ನಾಳಿದ್ರಲ್ಲಿ ಇಲ್ಲಿ ಕೆಲಸ ಶುರು ಮಾಡ್ತೀವಿ. ಬೇರೆ ಗ್ರಾಮದಲ್ಲಿ ಎಲ್ಲಿ ಸರ್ವೆ ಮುಗಿಸಿದೀವಿ ಅಲ್ಲಿ ಕೆಲಸ ಶುರು ಮಾಡ್ತಾಯಿದ್ದೀವಿ. ಒಂದು ಮನೆಗೆ ಬೇಕಾದಂಥ ಸಮಸ್ಯೆಗಳು ಅಂದರೆ ಅವ್ರಿಗೆ ವೈಯಕ್ತಿಕವಾಗಿ RTC ತಿದ್ದುಪಡಿ ಇರ್ಬೋದು, ಪೋಡಿ ಇರ್ಬೋದು, ಪೋತಿ ಇರ್ಬೋದು, ಅಥವಾ ಸರ್ಟಿಫಿಕೇಟ್ಗಳು ಬೇಕಾಗಿರ್ಬೋದು ಅದರದ್ದು. ಇನ್ನೊಂದು ಸಾರ್ವಜನಿಕವಾಗಿ ಇರೋಂಥ ಸಮಸ್ಯೆಗಳೇನಿದೆ, ಈಗ ಸ್ಮಶಾನ ಇಲ್ಲ ಅಂತಾರೆ, ಆಟದ ಮೈದಾನ ಇಲ್ಲ ಅಂತಾರೆ, ಮೋರಿಗಳು ಸರಿ ಇಲ್ಲ ಅಂತಾರೆ, ರಸ್ತೆ ಸರಿ ಇಲ್ಲ ಅಂತಾರೆ. ಇವೆಲ್ಲನೂ ಅದು ಸೆಪ್ರೇಟಾಗಿ ನಾವು ಡಾಕ್ಯುಮೆಂಟ್ ಮಾಡ್ತಾಯಿದ್ದೀವಿ. ಸೊ ಎರಡನ್ನೂ ಪ್ಯಾರಲಲ್ ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಇಲ್ಲಿ ನಮ್ಮ ಆಸೆ ಏನಿರೋದಂದರೆ ರಿಯಾಕ್ಟಿವ್ ಗವರ್ನೆನ್ಸ್ ಬದಲು ಪ್ರೊಆಕ್ಟಿವ್. ಈಗ ನಮಗೆ ಏನಂದರೆ ಅರ್ಜಿ ಕೊಟ್ಟು ನಾವು ಆಮೇಲೆ ಕೆಲಸ ಮಾಡ್ತಾಯಿದ್ದೀವಿ. ಅರ್ಜಿ ಕೊಡದೆ ನಾವು ಹೆಂಗೆ ಸರ್ಕಾರಿ ಸವಲತ್ತುಗಳನ್ನು ಮನೆ ಬಾಗಿಲಿಗೆ ತಲುಪಿಸ್ಬೇಕನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ಮುಂಚೆನೂ ಮಾಡಿದ್ದೀವಿ. ನಾವೇನು 100% ಸಕ್ಸಸ್ಫುಲ್ ಆಗಿಲ್ಲದೆ ಇದ್ರೂ ಒಂದು 50-60% ಆದರೂ ನಾವು ಜನರಿಗೆ ಸಮಸ್ಯೆಗಳನ್ನು ಪ್ರತಿ ಪಂಚಾಯಿತಿಯಲ್ಲೂ ಇಂಪ್ರೂವ್ ಮಾಡ್ಕೊಬಂದಿದ್ದೀವಿ. ಫಸ್ಟ್ ಪಂಚಾಯಿತಿಯಲ್ಲಿ ಪೆನ್ನು ಪೇಪರ್ ಇಟ್ಕೊಂಡು ಹೋಗಿ ಬರ್ಕೊಂಡು ಬಂದ್ವಿ. ಸಮಸ್ಯೆಗಳಿಂದ ಅರ್ಥ ಆಗೋದು ಕಷ್ಟ ಆಯಿತು. ಇವಾಗ ನಮಗೆ ಇದಕ್ಕೆ ಮುಂಚೆ ಮಾಣಕನಹಳ್ಳಿ ಪಂಚಾಯಿತಿಯಲ್ಲಿ ಒಂದೂವರೆ ತಿಂಗಳು ಮುಂಚೆ ಮಾಡಿದ್ವಿ. ಅಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಸ್ಪಂದಿಸಿ ಕೆಲಸ ಮಾಡಿಕೊಂಡ್ರು. ಇದೇ ಒಂದೇನೆಂದರೆ ಪಕ್ಷಾತೀತವಾಗಿ ಎಲ್ಲ ಬಂದು ಕೆಲಸ ಮಾಡೋಂಥ ಒಂದು ಕಾರ್ಯಕ್ರಮ, ಸಾರ್ವಜನಿಕರಿಗೆ ಅನುಕೂಲವಾಗಂಗೆ ಒಂದು ಕಾರ್ಯಕ್ರಮನ ರೂಪಿಸಿದೆ. ಸೊ ಅದೇ ಸ್ಟ್ಯಾಟಿಸ್ಟಿಕ್ಸ್ ಕೊಡಬೇಕಂದ್ರೆ ಫಸ್ಟ್ ಪಂಚಾಯಿತಿ ಶುರು ಮಾಡಿದಾಗ ಒಂದು 35% ಅಷ್ಟೇ ಆಗಿದ್ದು. ಅದರಲ್ಲಿ ಫಸ್ಟು 2 ವಾರ ಅಂತ ಶುರು ಮಾಡಿದ್ವಿ, ಅದು 4 ವಾರ ಮಾಡಿದ್ವಿ. ಯಾಕೆಂದರೆ ಇಷ್ಟೊಂದು ಗೊತ್ತಿರಲಿಲ್ಲ ನಮಗೂ ಯಾವ ಥರ ಮಾಡಬೇಕು ಏನು ಎತ್ತ ಅಂತ. ಅಧಿಕಾರಿಗಳಿಗೂ ಜನರಿಗೆ ಫಸ್ಟು ನಾವು ಈ ಥರ ಹೋಗಿ ಸೆಟಪ್ ಮಾಡಿದಾಗ ಮೊದಲನೇ ದಿನ ಒಬ್ಬರು ಬರಲಿಲ್ಲ, 3-4 ಜನ ಹೆಂಗೋ ಹೋಯ್ತಾ ಇರ್ಬೇಕಾದ್ರೆ ಏನಾಯ್ತೈತೆ ಅಂತ ತಿಳ್ಕೊಂಡು ಹೋಗಿ ಬಂದಿದೆ ಅಷ್ಟೇ ಹೊರತು. ಸೊ ಅಲ್ಲಿಂದ ನಾವು ಪ್ರತಿ ಮನೆಗೂ ಈಗ ಎಲೆಕ್ಷನ್ ಟೈಮಲ್ಲಿ ಕ್ಯಾಂಪೇನ್ ಮಾಡೋಕ್ಕೆ ಹೋದಂಗೆ ಪ್ರತಿ ಮನೆಗೂ ಹೋಗಿ ಬನ್ನಿ ಅಂತ ಹೇಳ್ಕೊಂಡ್ಬಂದ್ವಿ. ಅದಕ್ಕೆ ಸರ್ವೆನ ನಾವು ಮುಂಚೆನೇ ಮಾಡಿ ಅವ್ರಿಗೆ ತಿಳಿಸಿ ಪ್ರತಿ ಮನೆಗೂ ಹೋಗಿ ಈಗೆಲ್ಲ ಒಂದು 8 ಟೀಮ್ ಏನಿದೆ ತುಂಬ ಕಷ್ಟಪಟ್ಟಿದ್ದಾರೆ. ಮನೆಗೂ ಹೋಗಿ ಕೂತ್ಕೊಂಡು ಮಿನಿಮಮ್ 20 ನಿಮಿಷ ಕೂತ್ಕೋತಾರೆ ಒಂದು ಮನೆಯಲ್ಲಿ. ಕೂತ್ಕೊಂಡು ಅವ್ರಿಗೆ ಎಲ್ಲ ಮಾಹಿತಿಗಳನ್ನು ತಿಳಿಸಿ ಏನಾಗ್ತಾಯಿದೆ ಅಂತ ಮಾಹಿತಿಗಳನ್ನ ತಗೊಂಡು ನಮಗೆ ಹತ್ರ ಬರ್ತಾ ಇರೋಂಥದ್ದು. ಈ ಮಾಣಕನಹಳ್ಳಿಯಲ್ಲಿ ಸುಮಾರು ಕೆಲಸಗಳಾದವು. ಅಂದರೆ
ಆಲ್ಮೋಸ್ಟ್ ಅಬೌಟ್ 70% ತನಕ ನಾವು ಏನು ಅನ್ಕೊಂಡಿದ್ವಿ 70% ರೀಚ್ ಆದ್ವಿ. ಮಾಡ್ಕೊಂಡಿದ್ದೀವಿ. ಇಲ್ಲ, ನಾವೇ ನಮ್ಮ ಕ್ಷೇತ್ರಕ್ಕೆ ಮಾಡ್ಕೊಂಡಿದ್ದೀವಿ. ಸೊ ಬೇಸಿಕಲಿ ಪೇಪರಲ್ಲಿ ನಾವು ಒಂದು ಫಾರ್ಮ್ ಮಾಡ್ಕೊಂಡ್ವಿ, ಎಲ್ಲ ಮನೆಗೆ ಹೋಗಿ ಬರ್ಕೊಳ್ಳೋದು, ಟಿಕ್ ಮಾಡ್ಕೊಳ್ಳೋದು, ಆಮೇಲೆ ಮನೆ ಅದನ್ನು ಬಂದು ನಾವು ಡೇಟಾ ಎಂಟ್ರಿ ಮಾಡ್ಕೊತಾ ಇದ್ವಿ ಒಂದೊಂದಕ್ಕೂ. ಹಂಗೆ ಮಾಡೋದು ಬೇಡ ಅಂತೇಳಿ ಆ್ಯಪನ್ನ ಡೈರೆಕ್ಟಾಗಿ ಎಲ್ಲ ಫೋನ್ಗಳಿಗೂ, ಅಂಗನವಾಡಿ ಕಾರ್ಯಕರ್ತರು ಫೋನ್ಗಳಿಗೆ ಹಾಕಿ ನಾವು ಮತ್ತೆ ಬೇರೆಯವ್ರು ಯಾರು ಇರ್ತಾರೆ ಅಲ್ಲಿ ಅವರೇ ಎಂಟ್ರ್ ಮಾಡೋಂಗೆ ಮಾಡಿದ್ವಿ. ಅಂದರೆ ನಮ್ಮ ಡೇಟಾ ಕಲೆಕ್ಷನ್ ಈಸಿ ಆಯ್ತದೆ. ಏನು ಸಮಸ್ಯೆ ಐತೆ, ಎಷ್ಟು ಸಮಸ್ಯೆ, ಈಗ 1,310 ಮನೆಗಳಿದೆ, ಅಲ್ಲಿ ಎಷ್ಟು ಜನ ರೈತರಿದ್ದಾರೆ ಅಂತ ಗೊತ್ತಾಗುತ್ತೆ, ಎಷ್ಟು ಜನಕ್ಕೆ ಭೂಮಿ ಇದ್ದಾರೆ ಅಂತ ಗೊತ್ತಾಗುತ್ತೆ. ಭೂಮಿ ಈಗ 600-700 ಜನ ಯೂಶಲಿ ಇರ್ತಾರೆ. 700 ಜನಕ್ಕೆ ಅವ್ರ ಭೂಮಿ ಸಮಸ್ಯೆಗಳಿದೆಯಾ ಅಂತ ಏನು ಸಮಸ್ಯೆ, ಪೋಡಿ ಆಗಬೇಕಾ, ಪೋತಿ ಆಗಬೇಕಾ, RTC ಆಗಬೇಕಾ, ಇರೋರಿಗೆಲ್ಲ ಈಗ 1,310 ಜನಕ್ಕೂ ಇನ್ಕಮು, ಕ್ಯಾಸ್ಟು, ಬರ್ತ್ ಸರ್ಟಿಫಿಕೇಟ್ ಇದೆಯಾ ಚೆಕ್ ಮಾಡ್ತಾಯಿದ್ದೀವಿ. ಸೊ ಅದಾದಮೇಲೆ ಯಾರಿಗೆ ಡೆತ್ ಸರ್ಟಿಫಿಕೇಟ್ ಬೇಕು ಅಂದರೆ ಪಂಚಾಯತಿಯಲ್ಲಿ ಮಾಡಿಸ್ಕೊಳೋಂಥದ್ದು. ಸೊ ಇದನ್ನು ನಾವು ಈಗ ಸ್ಕೂಲ್ ಅಡ್ಮಿಷನ್ ಟೈಮಲ್ಲಿ ನಮಗೇನು ಬೇಕು, ಇನ್ಕಮು, ಕ್ಯಾಸ್ಟ್ ಬೇಕು, ಅಲ್ಲಿ ತನಕ ನಾವು ಮಾಡಲ್ಲ, ಈಗ ಸುಮ್ಮನೆ ಆರಾಮಾಗಿರ್ತೀವಿ. ಒಂದು ಸತಿ ಮಾಡಿಕೊಟ್ರೆ 4-5 ವರ್ಷ ವ್ಯಾಲಿಡಿಟಿ ಇರ್ತದೆ. ಸೊ ಆ ಥರ ಪ್ರತಿಯೊಂದನ್ನು ಕಲೆಕ್ಟ್ ಮಾಡಿ ನಾವೇ ಪ್ರೊಆಕ್ಟಿವ್ ಆಗಿ ಮಾಡ್ತಾಯಿದ್ದೀವಿ. ಸೊ ಇದು ಸ್ವಲ್ಪ ಕಷ್ಟ, ಯಾಕಂದರೆ ತುಂಬ ಎಫರ್ಟ್ ಆಗಬೇಕು ಎಲ್ಲರೂ. ಅದರಿಂದ ಪಬ್ಲಿಕ್ಕಿಗೂ ಈ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತೀವಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಲೋಕಲ್ ಲೀಡರ್ಸ್ ಏನಿದ್ದಾರೆ ಪಾಪ ಅವ್ರುಗಳೂ ಅವ್ರ ಕೆಲಸ ಬಿಟ್ಟು ಬೆಳಗ್ಗೆ ಸಾಯಂಕಾಲ ಕಳೆದ 10 ದಿನಗಳಿಂದ ಮನೆಗೂ ಅವರು ಹೋಗಿ ಕೆಲಸ ಮಾಡ್ತಾ ಇರೋಂಥದ್ದು. ಅಧಿಕಾರಿಗಳೂ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ. ಇದೊಂದು ಸ್ವಲ್ಪ ಜಾಸ್ತಿ ಕೆಲಸ ಆಗ್ಬೋದು, ಆದರೆ ಲಾಂಗ್ ಟರ್ಮ್ ಬೆನಿಫಿಟ್ ಯೋಚನೆ ಮಾಡ್ಕೊಳ್ಳೋದ. ಈ 1 ವಾರ 2 ವಾರ ಜಾಸ್ತಿ ಕೆಲಸ ಮಾಡಿದ್ರೆ ಮುಂದೆ ಅವರಿಗೆ ಕೆಲಸ ಕಮ್ಮಿ. ಅಂದರೆ ನಾವೆಲ್ಲಿ ಶುರು ಮಾಡಿದ್ವಿ ಅಂತ ಹೇಳಿದ್ರೆ, ಯಾವ ಥರ ನಾವು ಆಫೀಸ್ಗಳು ಕೆಲಸ ಕಮ್ಮಿ ಆಗಬೇಕಂದ್ರೆ, ಆಫೀಸಲ್ಲಿ ಖಾಲಿ ಹೊಡಿತಾ ಇದ್ದರೆ ನಾವು ಕೆಲಸ ಸರಿ ಮಾಡ್ತಾ ಇದ್ದೀವಿ ಅಂತ. ನಮ್ಮ ಗೌರ್ಮೆಂಟ್ ಆಫೀಸಲ್ಲಿ ಜನರು ಕಮ್ಮಿ ಆಗಿದ್ದ ದಿನ ನಾವು ಕೆಲಸನ ಸರಿ ಮಾಡ್ತಿದ್ದೀವಿ ಅಂತ, ಅಲ್ಲಿಂದ ವಾಪಸ್ಸು ಕೆಲಸ ಮಾಡಿ ಅಂತ. ಅಂದರೆ ಹಂಗೆ ಮಾಡೋಕ್ಕೆ ಯಾವತ್ತು ನಮ್ಮ ಆಫೀಸ್ಗಳು ಖಾಲಿ, ನಮ್ಮ ಆಫೀಸವರು ಜನರು ನಮ್ಮ ಆಫೀಸ್ ಹತ್ರ ಬರದೇ ಇರೋಂಗೆ ಮಾಡೋಕ್ಕೆ ನಾವು ಏನು ಪ್ರೊಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ. ಸೊ ಎಲ್ಲ ಈಗ 8 ಟೀಮ್ ಮಾಡಿದ್ದೀವಿ. ಇಲಾಖೆಯಿಂದ ಈಗ ಹೇಳಿದ್ನಲ್ಲ, ಅಂಗನವಾಡಿ ಕಾರ್ಯಕರ್ತರು ಒಬ್ಬರು, ಆಶಾ ಕಾರ್ಯಕರ್ತರು ಒಬ್ಬರು, ಬಿಲ್ ಕಲೆಕ್ಟ್ರು, VA, ಇನ್ನು ಸೆಕ್ರೆಟ್ರಿ, ಇವರೆಲ್ಲ ಒಂದೊಂದು ಟೀಮಲ್ಲಿ ಒಬ್ಬೊಬ್ರು ಇರ್ತಾರೆ. 8 ಜನನಿಗೆ ಒಬ್ಬೊಬ್ರಿಗೆ ಒಂದೊಂದು ವಿಲೇಜ್ ಕೊಡ್ತೀವಿ. ಹಳ್ಳಿಗೆ ಹೋಗಿ ಅದು ಮನೆಗೆ ಹೋಗಿ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಲೀಡ್ರುಗಳು ಅವರು ಸೇರ್ಕೊಳ್ತಾರೆ. ಮನೆಗೆ ಹೋಗಿ ಕೂತ್ಕೊಂಡು ಅವ್ರ ಹತ್ರ ಮಾಹಿತಿ ತೊಗೊಂಡು ಬರ್ತಾರೆ. ನಾವು ಟ್ರ್ಯಾಕ್ ಮಾಡ್ತೀವಿ. ಈಗ 1,310 ಜನ ಮನೆ ಇರೋಂಥದ್ದು, ಅದರಲ್ಲಿ 5,880 ಜನ 4. ಸೊ ಅದಕ್ಕೆ ಎಷ್ಟೆಷ್ಟು ಏನೇನು ಕೇಳಿದ್ರು ಎಲ್ಲ ಆಯಿತು ಇಲ್ಲ ಅಂತ ಟ್ರ್ಯಾಕ್ ಮಾಡ್ತಾಯಿದ್ದೀವಿ. ಟ್ರ್ಯಾಕ್ ಮಾಡಿ ಕೊನೆಗೆ ನಾವು ಕೊನೆ ದಿನ ಎಷ್ಟಾಗತ್ತೆ ಏನು ಅಂತ ಹೇಳ್ತೀವಿ. ಅದೇ ಹೇಳಿದ್ನಲ್ಲ, 2 ಟ್ರ್ಯಾಕ್ ನೀವು ಕೇಳಬೇಕಾದ್ರೆ, ಒಂದು ಪರ್ಸ್ನಲ್ ಬೇಕಾಗಿರೋಂಥ ಮನೆಗೆ ಅವ್ರಿಗೆ ಸ್ವಂತ ಬೇಕಾಗಿರೋಂಥ, ಆಮೇಲೆ ಸಾರ್ವಜನಿಕವಾಗಿ. ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಊರುಗಳಲ್ಲೂ ಸ್ಮಶಾನ ಇಲ್ಲ, ಸ್ಮಶಾನ ತಾವಿಂದನೂ ನಾವು ಮಾಡಬೇಕು. ಆಮೇಲೆ ಕೆರೆಕಟ್ಟೆಗಳನ್ನು ಸರ್ವೆ ಮಾಡಿಸಿ ಈಗಾಗಲೇ ಒತ್ತುವರಿ ಎಲ್ಲ ತೆಗೆಸ್ತಾ ಇದ್ದೀವಿ. ಆಮೇಲೆ ಸುತ್ತಲೂ ಗಿಡ ನಡೆಸ್ಬಿಟ್ಟು ರೆಡಿ ಮಾಡಿಕೊಡ್ತೀವಿ. ಸೊ ಇದು ಪ್ರತಿ ಡಿಪಾರ್ಟ್ಮೆಂಟ್, ಈಗ ಅಗ್ರಿಕಲ್ಚರು, ಸೆರಿಕಲ್ಚರು, ಫಿಶರೀಸು, ಹಾರ್ಟಿಕಲ್ಚರ್, ಆ 4 ಡಿಪಾರ್ಟ್ಮೆಂಟ್ ಒಟ್ಟಿಗೆ ಹೋಗ್ತಾ ಇದ್ದಾರೆ ಪ್ರತಿ ಮನೆಗೂ. ನಾವೇನು ಹೇಳ್ತೀವಿ, ಈಗ ಯಾರ ಹತ್ರ ಭೂಮಿ ಇದೆ ಅವರು ಏನು ಬೆಳೆ ಬೆಳೀತಾ ಇದ್ದಾರೆ, ಆ ಬೆಳೆ ಪದ್ಧತಿ ಯಾವ ಥರ ಬೆಳವಣಿಗೆ ಬೇರೆ ಮಾಡಬೇಕು, ಇದ್ರದ್ದೆಲ್ಲ ಕೇಳ್ತಾ ಇದ್ದೀವಿ.